ಬೈತಿ ಕಣಮ್ಮ ಕೈ ನೋಯ್ತದ ಕಣೆ ಏನು ಮಾಡಲಯ್ಯ ನಾನು ನಾನಿವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಕೈಯಲ್ಲಿರುವಂಥ ಬಳೆನೆಲ್ಲ ಮೊದಲಿಗೆ ಬಿಚ್ಚಿಟ್ಬಿಟ್ಟು ಮನೆಯಲ್ಲಿ ಚಿಕ್ಕಮ್ಮವ್ರ ಮನೆಗೆ ಅಂತ ಹೊರಟೆ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರೋದು, ಅಕ್ಕ ಯಾಕೆ ನೀವು ಡೈಲಿ ವಿಡಿಯೋಗಳ್ನ ಅಪ್ಲೋಡ್ ಮಾಡ್ತಿಲ್ಲ, ಡೈಲಿ ವಿಡಿಯೋಗಳ್ನ ಅಪ್ಲೋಡ್ ಮಾಡಿ ಮೇಡಮ್, ತುಂಬ ರೆಸಿಪೀಸ್ಗಳನ್ನ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಸೊ ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ ಕೇಳ್ತಾ ಹೋಗಿ. ಇಲ್ಲಿ ನಮ್ಮ ಯಜಮಾನ್ರು ನಾವು ಎಲ್ಲನೂ ಬೆಳಗ್ಗೆ ರೆಡಿ ಆಗಿಬಿಟ್ಟು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಅಂತ ಹೊರಟ್ವಿ. ಆನ್ ದಿ ವೇ ಹಾಗೆ ನನ್ನ ತಂಗಿ ಮನೆಯೂ ಕೂಡ ಅಲ್ಲೇ ಇರೋದು. ಹಾಗೆ ನನ್ನ ತಂಗಿನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಂಗಿ ಮೈದಾ ಅಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಂಗಿ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಇನ್ನೇನು ಪಕ್ಷ ಹತ್ರ ಬರ್ತಿದೆ. ಸೊ ಹಾಗೆ ಪಕ್ಷಕ್ಕೆ ಅಂತ ಸೀರೆನ ತೊಗೋಬೇಕಾಗಿತ್ತು, ಪೂಜೆಗೆಲ್ಲ ಇಡ್ತಾರಲ್ವ. ನಾವು ನೆಕ್ಸ್ಟ್ ಭಾನುವಾರ ಪಕ್ಷ ಮಾಡೋದ್ರಿಂದ ಸೀರೆ ಅಂಕಲ್ನ ಕರೆಸಿ ಮನೆ ಹತ್ರನೇ ಬರ್ತಾರೆ. ಇಲ್ಲಿ ಸೀರೆನ ತೊಗೊಂಡು ಅಲ್ಲಿಂದ ನಾವು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೊರಟ್ವಿ. ನೋಡಿ, ಬೈಕ್ನ ಅಲ್ಲಿ ನನ್ನ ತಂಗಿ ಮನೆ ಹತ್ರ ನಿಲ್ಲಿಸಿ ನನ್ನ ಮೈದನ ಕಾರಲ್ಲಿ ನಾನು, ನನ್ನ ತಂಗಿ, ನನ್ನ ಮೈದಾ, ನಮ್ಮ ಯಜಮಾನ್ರು, ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೋದ್ವಿ. ಫೈನಲಿ ನಮ್ಮ ಚಿಕ್ಕಮ್ಮನ ಮನೆ ರೀಚ್ ಆದ್ವಿ. ನೋಡಿ, ನನ್ನ ತಂಗಿ ಎಲ್ಲ ಇಲ್ಲಿ ಬಂದಿದ್ದಾಳೆ, ಬರ್ತಾಯಿದ್ದೀವಿ. ನನ್ನ ತಂಗಿ ಮಕ್ಕಳು ಎಲ್ಲರೂ ಹೋಗ್ತಾಯಿದ್ದೀವಿ. ಹಾಗೆಯೇ ಏನಪ್ಪ ಕಾರಣ ಅಂತ ಹೇಳಿದ್ರೆ ಹೇಳ್ತೀನಿ, ನಾನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸಲ್ಲ, ಆದರೂ ಸ್ವಲ್ಪ ಕಾಯಿರಿ ಆಯಿತಾ. ನೋಡಿ, ಇಲ್ಲಿ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ. ನಮ್ಮ ಚಿಕ್ಕಮ್ಮ ನಾವೆಲ್ಲ ಬರ್ತಾಯಿದ್ದೀವಿ ಅಂತ ಅಡುಗೆನ ಮಾಡ್ತಾಯಿದ್ರು. ಬೆಳಗ್ಗೆನೇ ಬರೋದಕ್ಕೆ ಹೇಳಿದರು. ಸ್ವಲ್ಪ ನನಗೆ ಕೆಲಸ ಇದ್ದಿದ್ದರಿಂದ ಅಲ್ಲಿ ಅಮ್ಮ ತಂಗಿನೆಲ್ಲ ರೆಡಿ ಮಾಡಿಸ್ಕೊಂಡು ಅಮ್ಮನೆಲ್ಲ ಕರ್ಕೊಂಬರೋಷ್ಟರಲ್ಲಿ ಲೇಟಾಗಿತ್ತು. ಸೊ ಫೈನಲಿ ಚಿಕ್ಕಮ್ಮನ ಮನೆಗೆ ಬಂದೆ. ಇವರು ನಮ್ಮ ಚಿಕ್ಕಪ್ಪ, ಅವರಮ್ಮ, ನಮ್ಮ ಚಿಕ್ಕಪ್ಪ ಅವ್ರ ಅಮ್ಮ ಅವರು. ನೋಡಿ, ನಮ್ಮ ಚಿಕ್ಕಮ್ಮ ಅಡುಗೆ ಮಾಡ್ತಿದ್ರು, ನಾವೆಲ್ಲ ಬರ್ತಾಯಿದ್ದೀವಿ ಅಂತ ಅಡುಗೆನ ಮಾಡ್ತಿದ್ರು. ನಾನು ಹಾಗೆ ವೀಡಿಯೋನ ಮಾಡ್ಕೊಬಂದೆ. ಕೇಳ್ತಾಯಿದ್ರು, ಇದನ್ನು ವೀಡಿಯೋ ಮಾಡಿ ಹಾಕ್ತೀಯಾ ಅಂತಂತ ಅಂದರು. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದಾರೆ, ಅದಕ್ಕೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ನಾನು ಹಿಂಗೆ ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಬೇಗ ಅನ್ನ ರಸಂ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿದರು. ಇದು ಚೆನ್ನಾಗಿತ್ತು, ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ನಮ್ಮ ಚಿಕ್ಕಮ್ಮನ ರೆಸಿಪಿ, ತುಂಬ ಚೆನ್ನಾಗಿ ಮಾಡಿದ್ರು, ಬೇಗ ಆಗುತ್ತೆ ಫಟಾಫಟ್ ಅಂತ. ಅನ್ನ ಸಾಂಬಾರು ಟೇಸ್ಟ್ ಮತ್ತು ಸೂಪರಾಗಿರುತ್ತೆ, ಮುದ್ದೆನೂ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು ಸಾಂಬಾರು. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಹೆಣ್ಮಕ್ಳಿಗೆ ಒಂದು ಕಾಯಿಲೆ ಇರುತ್ತಲ್ಲ ನೋಡಿ, ಒರೆಸೋ ಕಾಯಿಲೆ, ಎಲ್ಲ ಟ್ರೆಂಡಿಂಗ್ ಆಗಿದೆಯಲ್ಲ ಅದು, ಒರೆಸೋದು, ಗ್ಯಾಸ್ ಒರೆಸೋದು. ಆ ಕಾಯಿಲೆ ನಮ್ಮ ಚಿಕ್ಕಮ್ಮಂಗೂ ಇದೆ, ಗ್ಯಾಸ್ ಒರೆಸ್ತಾ ಅಡುಗೆನ ಮಾಡ್ತಿದ್ರು. ಹಾಗೇನೇ ನನಗೆ ಏನು ಪ್ರಾಬ್ಲಮ್ಮು ಅಂದರೆ, ನನಗೆ ಕೈ ಸ್ವಲ್ಪ ಜಾಯಿಂಟ್ ಹತ್ರ ಬಲಗೈ ತುಂಬ ಪೇಯ್ನು. ನನಗೊಂದು ಕಾಫಿ ಗ್ಲಾಸ್ ಕೂಡ ಹಿಡಿಯೋದಕ್ಕಾಗ್ತಿಲ್ಲ. ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ದೆ, ಬಟ್ ಏನು ಮಾಡಿದ್ರು ಅದು ನೋವು ಮಾತ್ರ ಕಮ್ಮಿ ಆಗಿಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರ ನೋವು ಕಮ್ಮಿ ಆಗ್ತಿತ್ತು, ಆಮೇಲೆ ಮತ್ತೆ ಜಾಸ್ತಿ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಇಲ್ಲಿ ಪಟ್ಟಾಕ್ತಾರೆ ಕೈನ, ನೀವು ಬಿಟ್ಟು ಬಾ ಇಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಕರ್ಕೊಂಡೋಗಿದ್ರು. ಯಪ್ಪ, ನಾನು ಸುಮ್ಮನೆ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡೆ, ಆದರೆ ನೋಡಿ ಹಿಂಗೆಲ್ಲ ಮುರಿದು ಹಿಂಗೆಲ್ಲ ತಿರ್ಸಿಟ್ರಾ, ಯಪ್ಪ ನನಗಂತೂ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಏನಕ್ಕಾದರೂ ಬಂದೋ ಅಂತ ಅನ್ನಂಗೆ ಆಗ್ಬಿಟ್ಟಿತ್ತು ನನಗೆ. ನಿಜವಾಗ್ಲೂ ಅಷ್ಟು ಪೇಯ್ನ್ ಆಯಿತು ಅಂತ ನಾನು ಬಡ್ಕೊತಾ ಇದ್ದೀನಿ. ನಮ್ಮ ಚಿಕ್ಕಮ್ಮನ ಮಗಳು, ನನ್ನ ತಂಗಿ ವೀಡಿಯೋನ ಮಾಡ್ತಾಯಿದ್ದಾಳೆ. ಅಲ್ಲಿ ನೋಡಿ, ಕೊನೆಗೆ ಅದನ್ನೆಲ್ಲ ಕೈನೆಲ್ಲ ನೀವಿ, ಅದೇನೇನೋ ಆಯಿಲೆಲ್ಲ ಹಾಕಿ, ಎಣ್ಣೆನೆಲ್ಲ ಹಾಕಿ, ಕೈಯೆಲ್ಲ ನೀವಿ ಒಂದು ಪಟ್ಟನ್ನು ಹಾಕಿ ಅದ್ರ ಮೇಲೆ ಒಂದು ಕಾಯಿನ್ ಇಟ್ಟರು. ನೋಡಿ, ಈ ಥರ ಕಾಯಿನ್ ಇಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಪಟ್ಟು ಹಾಕಿದ್ರು. ನಾನು ಯಾವತ್ತೂ ನೋಡೇ ಇರಲಿಲ್ಲ, ನಾನು ಯಾವತ್ತೂ ಪಟ್ಟು ಹಾಕ್ಸ್ಕೊಂಡೇ ಇರಲಿಲ್ಲ ನನ್ನ ಲೈಫಲ್ಲಿ. ಫಸ್ಟ್ ಟೈಮು ನನಗೆ ಈ ರೀತಿ ಆಗಿರೋದು. ನಾನು ಫಸ್ಟ್ ಟೈಮ್ ಈ ಥರ ಪಟ್ಟು ಹಾಕ್ಸಿರೋದು. ನಾನು ಏನಾದರೂ ಆದರೆ ಫಸ್ಟು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ, ಇದಕ್ಕೂ ಕೂಡ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಎಲ್ಲ ಟ್ಯಾಬ್ಲೆಟು ಅದು ಇದು ಎಲ್ಲ ತೊಗೊಂಡ್ರೂ ಕೂಡ, ನಾನು ಟ್ರೀಟ್ಮೆಂಟ್ ತೊಗೊಂಡ್ರು ಕೈ ಏನೂ ಮೇಲಾಗಿರಲಿಲ್ಲ. ಸೊ ಅಲ್ಲಿಂದ ಪಟ್ಟು ಹಾಕ್ಸ್ಕೊಂಡು ಬಂದ್ವಿ. ನೋಡೋಣ ಈ ಪಟ್ಟೆಲ್ಲಾದರೂ ಕಮ್ಮಿ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಲ್ಲಿಂದ ಬರುವಷ್ಟರಲ್ಲಿ ಇದೆಲ್ಲ ಮನೆಗೆ ಪೂಜೆಗೆ ರೆಡಿ ಮಾಡಿದರು. ಇದು ಬಂದು ನಮ್ಮ ಚಿಕ್ಕಮ್ಮವ್ರ ಮನೇಲಿ ಅವರು ಮಾವ ಹಾಗೆ ಅವ್ರ ಮಾವರ ಅಪ್ಪ ಅಮ್ಮಂಗೆಲ್ಲ ಧೂಪನ ಹಾಕಿದ್ರು. ಆಯುಧ ಪೂಜೆ ಟೈಮ್ ಅಲ್ವಾ, ಪಕ್ಷದ ಟೈಮು. ಸೊ ಹೆಂಗೂ ನಾವೆಲ್ಲ ಬಂದಿದ್ದೀವಿ ಅಂದ್ಬಿಟ್ಟು ಇವತ್ತೇ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಬ್ಬನೂ ಇತ್ತು. ಹಾಗೆ ಹಬ್ಬನೂ ಮುಗಿಸ್ಕೊಂಡು ಪಕ್ಷನ ನೋಡಿ ಎಲ್ಲ ಊಟನೂ ಮಾಡ್ಕೊಂಡ್ವಿ. ಪಕ್ಷನೂ ಎಲ್ಲ ಚೆನ್ನಾಗಾಯಿತು. ನನಗೆ ಕೈ ಪಟ್ಟು ಹಾಕಿದ್ಮೇಲೆ ಮೊಟ್ಟೆ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪನ್ನು ತಿನ್ನಬಾರ್ದು ಅಂತ ಹೇಳಿದರು. ಅದು ಇವಾಗೆ ಅಂತಲ್ಲ, ಪಟ್ಟು ಹಾಕಿದ್ದೀವಿ ಅಂತಲ್ಲ, ಚಳಿಗಾಲ ಮಳೆಗಾಲದಲ್ಲೂ ಕೂಡ ಜಾಸ್ತಿ ಅದನ್ನು ಯೂಸ್ ಮಾಡೋಂಗಿಲ್ವಂತೆ. ಆ ರೀತಿ ಹೇಳಿದ್ರು. ಇದು ಪಥ್ಯ ಇರಬೇಕು ಇದಕ್ಕೆ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಹಾಗೆ ಮೊಟ್ಟೆನ ತಿನ್ನೋ ಹಾಗಿಲ್ಲ, ಇನ್ನು ಏನು ಬೇಕಾದ್ರೂ ತಿನ್ಬೋದು ಅಂತ ಹೇಳಿದ್ರು. ಪಾಪ ನನ್ನ ಕೈ ನೋವಿಗೆ ಪಾಪ ನಮ್ಮ ಚಿಕ್ಕಮ್ಮನೇ ಬಡ್ಕೊಬಿಟ್ರು. ನಾನು ಬಡ್ಕೊಳ್ಳೋದು ನೋಡಿ ಪಾಪ ಅವರೇ ಬಡ್ಕೊಂಬಿಟ್ರು. ತುಂಬ ಅಂದರೆ ತುಂಬ ಪೇಯ್ನ್ ಆಯ್ತಾಯಿತು ನಿಜವಾಗ್ಲೂ. ನನಗೊಂದು ಕಾಫಿ ಗ್ಲಾಸ್ ಕೂಡ ಹಿಡಿಯೋದಕ್ಕೆ ಆಗ್ತಿರಲಿಲ್ಲ. ನಮಗೂ ನೆಕ್ಸ್ಟ್ ವೀಕು ನಮ್ಮೂರಲ್ಲಿ ನಮ್ಮ ಮನೆಯಲ್ಲೂ ಹಬ್ಬ ಇದೆ, ನಮ್ಮ ಯಜಮಾನ್ರ ಮನೆಯಲ್ಲಿ. ಸೊ ಹೋಗಿ ಎಲ್ಲ ಮಾಡಬೇಕು.
ಆದರೆ ಏನಪ್ಪ ಅಂದರೆ ನಾನು ಓರ್ಗಿತ್ತಿಗೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ಅವರು ಕೂಡ ರೆಸ್ಟಲ್ಲಿರಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಸೊ ನಾನು ಹೀಗೆ ಇದ್ದರೆ ಹಬ್ಬ ಮಾಡೋದು ಹೆಂಗೆ, 1 ವರ್ಷ ಬಿಟ್ಟರೆ 3 ವರ್ಷ ಮಾಡೋಂಗಿಲ್ಲ ಅಂದ್ಬಿಟ್ಟು ನೋಡಿ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಒಂದು ಪ್ರತೀತಿ ಇದೆ. ಕೆಲವು ಜನ ಮಾಡ್ತಾರೆ, ಕೆಲವು ಜನ ಮಾಡಲ್ಲ. ನಾವು ಧೂಪನ್ನೆಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಬಂದು ಹೊರಗಡೆ ಈ ಥರ ನಿಂತ್ಕೊತೀವಿ. ಇದನ್ನು ಈ ಸಂಪ್ರದಾಯ ನನ್ನ ಗಂಡನ ಮನೆ ಕಡೆ ಯಾರೂ ಪಾಲಿಸಲ್ಲ. ಬಟ್ ನಮ್ಮ ಅಪ್ಪನ ಮನೆ ಕಡೆ ಎಲ್ಲರೂ ಹೀಗೆ ಮಾಡೋದು. ನಾವೆಲ್ಲ ಧೂಪ ಹಾಕಿಬಿಟ್ಟು ಬಂದು ಹೊರಗಡೆ ನಿಂತಿರ್ತೀವಿ ನೋಡಿ. ಎಲ್ಲ ನಮ್ಮ ಯಜಮಾನ್ರು, ಎಲ್ಲರೂ ಹುಡುಗರು ನಾವೆಲ್ಲರೂ ಬಂದು ಈಚೆ ನಿಂತ್ಕೊಂಡ್ವಿ. ಆಮೇಲೆ ಊಟ ಮಾಡ್ಕೊಂಡು ಟೈಮ್ ಆಗಿತ್ತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಪಾಪ ಒಬ್ಬರೇ ಎಲ್ಲ ಕೆಲಸ ಮಾಡ್ತಿದ್ರು. ನಾನು ಹೋಗಿದ್ರೆ ಸ್ವಲ್ಪನಾರು ಕೆಲಸ ಮಾಡ್ಬೋದಾಗಿತ್ತು ಅಂದ್ಕೊಂಡೆ. ಕೈ ಬೇರೆ ನೀರು ಹಾಕಬಾರ್ದು ಅಂತ ಹೇಳಿದ್ರು. ನೀರು ಕೂಡ ಸೋಗಿಸ್ಬಾರ್ದಂತೆ ಒಂದು 4-5 ಡೇಸು. 4ರಿಂದ 5 ದಿನ ಕೈಗೆ ನೀರು ಹಾಕಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನೋಡಿ ನಾನು ಹಂಗೆ ಊಟನೂ ಮಾಡ್ತಾಯಿದ್ದೆ. ನಮ್ಮ ಚಿಕ್ಕಮ್ಮ ಹೋಗ್ಲಿ ಬಿಡೆ, ಊಟ ಮಾಡಿ ಪರವಾಗಿಲ್ಲ, ಕೈ ಚೆನ್ನಾಗಿದ್ದಿದ್ರೆ ಕುಂತ್ಕೊತಾ ಮಾಡ್ತಾ ಇದ್ದಲ್ಲ, ಪರವಾಗಿಲ್ಲ, ಇನ್ನೊಂದ್ಸಲ ಬಂದಂಗೆ ಮಾಡಿ ಅಂತೆ, ಪರವಾಗಿಲ್ಲ ಊಟ ಮಾಡು ಅಂತಂದರು. ಸರಿ ಅಂದ್ಬಿಟ್ಟು ನಾನು ಹೋಗಿ ನೆಂಟರು ಥರ ಊಟ ಮಾಡಿಕೊಂಡು ಫೈನಲಿ ಮನೇನ ಬಿಟ್ವಿ. ಊರಿಗೆ ಹೋಗೋಣ ಅಂತ ಅಲ್ಲೇ ನೈಟ್ ಆಗಿತ್ತು. ಸರಿ ಅಂದ್ಬಿಟ್ಟು ಅಲ್ಲ ನಮ್ಮ ಚಿಕ್ಕಮ್ಮಂಗೆಲ್ಲ ಹೇಳಿ, ಅವ್ರ ಹಬ್ಬ ಇತ್ತಲ್ಲ, ಎಲ್ಲ ನೆಂಟರೆಲ್ಲ ಬಂದಿದ್ದರು, ಎಲ್ಲ ಊಟ ಕೊಡು ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಪ್ಪ ನಮ್ಮನ್ನು ಕಳಿಸ್ಕೊಡೋದಕ್ಕೆ ಅಂತ ಬಂದಿದ್ದರು. ಸೊ ನಾವೆಲ್ಲನೂ ಅಲ್ಲಿಂದ ಬಂದು ಕಾರ್ ಹತ್ಕೊಂಡು ಮನೆಗೆ ಅಂತ ಬಂದ್ವಿ. ಏನು ಒಂದು ನನಗೆ ತುಂಬ ಖುಷಿಯಾಗಿದ್ದು ಅಂದರೆ, ನಾವು ಮನೆಗೆ ಬರಬೇಕಾದ್ರೆ ಒಂದು 15ರಿಂದ 18 ಗಣೇಶನ ಒಂದೇ ಸಲ ನೋಡಿದೆ. ವಿತಿನ್ 2 ಮಿನಿಟ್ಸ್ಗೆ ಒಂದೊಂದು ಗಣೇಶನ, 15ರಿಂದ 18 ಗಣೇಶನ. ಎಷ್ಟು ಖುಷಿಯಾಯಿತು ಅಂದರೆ, ನಾನು 2ರಿಂದ 3 ಗಣೇಶನ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಂದ್ಕೊಂಡೆ ಅಯ್ಯೋ ಎಲ್ಲನೂ ಮಾಡಿ ಹಾಕ್ಬೋದಾಗಿತ್ತಲ್ವ ಅಂತ. ನಾನು ಅಯ್ಯೋ ಇದೊಂದೇ ಅಂದ್ಕೊಂಡ್ರೆ, ಆಮೇಲೆ 15ರಿಂದ 18 ಗಣೇಶ ನಾವು ನಮ್ಮ ಚಿಕ್ಕಮ್ಮನ ಮನೆ ಬಿಟ್ಟು ನಮ್ಮ ಮನೆ ರೀಚ್ ಆಗೋ ಗಂಟ ತುಂಬ ಗಣೇಶನ ನೋಡಿದ್ವಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ಫೈನಲಿ ಮನೆ ರೀಚ್ ಆದ್ವಿ. ಊಟ ಮಾಡ್ಕೊಂಬಂದಿದ್ವಲ್ಲ, ಅಡುಗೆ ಮಾಡೋ ಪ್ರಮೇಯ ಇರಲಿಲ್ಲ. ನನ್ನ ಮಗಳು ಎಲ್ಲ ಮನೆಯೆಲ್ಲ ಕಸ ಗುಡಿಸೋದು, ನಮ್ಮ ಯಜಮಾನ್ರು ಹಾಸಿ ನಾವು ಎಲ್ಲ ಮಲ್ಕೊಂಡ್ವಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ವಿಡಿಯೋನಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್.